ಜೈ ಹಿಂದ್ ಸ್ನೇಹಿತರೆ, ಟಿ ಪೇಪರ್ 1 ಮತ್ತು ಪೇಪರ್ 2ಗೆ ಒಂದು ರಾಮಬಾಣದಂಥ ಸೆಷನ್ ತಗೊಂಡು ಬಂದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಚಾಪ್ಟರ್ಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಇದೊಂದೇ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಕನ್ನಡದ ವ್ಯಾಕರಣದ ಬಗ್ಗೆ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಡೌಟ್ಗಳನ್ನ ಪರಿಹಾರ ಮಾಡುತ್ತೆ. ಸೊ ಈ ಸೆಷನಲ್ಲಿ ನಾವು ವರ್ಣಮಾಲೆಗಳು, ಸಮಾಸಗಳು, ಸಂಧಿಗಳು, ತದ್ದಿತಾಂತಗಳು, ಕೃದಂತಗಳು, ದ್ವಿರುಕ್ತಿಗಳು, ಜೋಡು ನುಡಿಗಳು, ಅನುಕರಣಾವ್ಯಯಗಳು, ತತ್ಸಮ ತದ್ಭವ, ಅನ್ಯದೇಶಿ ಪದಗಳು, ಗ್ರಾಂಥಿಕ ರೂಪಗಳು, ವಾಕ್ಯ ಪ್ರಕಾರಗಳು, ಪದಗಳ ಅರ್ಥ, ವಿಭಕ್ತಿ ಪ್ರತ್ಯಯಗಳು, ಲೇಖನ ಚಿಹ್ನೆಗಳು, ಅವ್ಯಯಗಳು, ನಾಮಪದಗಳು, ಕ್ರಿಯಾಪದಗಳು, ಕಾಲಗಳು, ಹೊಸಗನ್ನಡ ರೂಪಗಳು, ಛಂದಸ್ಸು, ಒಟ್ಟು 21 ಚಾಪ್ಟರ್ ಮೇಲೆ, ಪ್ರತಿ ಚಾಪ್ಟರ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ ನೋಡ್ತಾ ಹೋಗ್ತೀವಿ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಇದೊಂದೇ ವಿಡಿಯೋವನ್ನು ನೋಡಿದ್ರೆ ಸಾಕು, ನಿಮಗೆ ಸಂಪೂರ್ಣವಾಗಿ ಕನ್ನಡ ವ್ಯಾಕರಣದ ಪ್ರಶ್ನೋತ್ತರಗಳು ಅರ್ಥ ಆಗ್ತವೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ: ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಗಳ ಸಂಖ್ಯೆ ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು ಎಷ್ಟಿದ್ದಾವೆ? ಸರಿಯಾದ ಉತ್ತರ 13. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕನ್ನಡ ವರ್ಣಮಾಲೆಯಲ್ಲಿ 13 ಸ್ವರಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಸ್ವರಾಕ್ಷರಗಳಿಗೆ ಏನಂತ ಕರಿತೀವಿ? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಸ್ವರಾಕ್ಷರಗಳು ಹ್ರಸ್ವ ಸ್ವರಗಳು. ಸೊ 2 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವಂಥ ಸ್ವರಗಳಿಗೆ ಏನಂತೀವಿ? ದೀರ್ಘ ಸ್ವರ ಅಂತೀವಿ. ಇನ್ನು 3 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಪ್ಲುತ ಸ್ವರ ಅಂತ ಕರಿತೀವಿ. ಸೊ 1 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳು ಯಾವುದು? ಹ್ರಸ್ವ ಸ್ವರಗಳು. ತವರ್ಗದ ಅನುನಾಸಿಕ ಅಕ್ಷರ ಯಾವುದು? ತವರ್ಗದ ಕೊನೆಯಲ್ಲಿ ಬರುವಂತಹ ಅಕ್ಷರ ಅದು ಅನುನಾಸಿಕ ಅಕ್ಷರ. ಈ ಅನುನಾಸಿಕ ಅಕ್ಷರ ಯಾವುದು ಅಂತ ಕೇಳಿದ್ರೆ ಸರಿ ಉತ್ತರ ನ. ತಾತ ದಾದ ನ ಬರುತ್ತಲ್ಲ, ನ ಇದು ತವರ್ಗದ ಅನುನಾಸಿಕ ಅಕ್ಷರ. ಪ ಮತ್ತೆ ಭ ಇದೆಯಲ್ಲ, ಫ ಮತ್ತೆ ಭ, ಫ ಮತ್ತೆ ಭ ಇವು ಯಾವ ಅಕ್ಷರಗಳಾಗಿವೆ? ಸರಿಯಾದ ಉತ್ತರ ಇವು ಮಹಾಪ್ರಾಣಗಳು, ಮಹಾಪ್ರಾಣಾಕ್ಷರಗಳಾಗಿವೆ. ಅದೇ ನಾವು ಪ ಮತ್ತೆ ಬ ಕೊಟ್ಟಿದ್ರೆ ಅಲ್ಪ ಪ್ರಾಣ ಹೇಳಬೇಕಿತ್ತು. ಸೊ ಫ ಮತ್ತು ಬ ಮಹಾಪ್ರಾಣ ಅಕ್ಷರಗಳು. ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರ ಯಾವುದು? ಸರಿಯಾದ ಉತ್ತರ ಗುಣಿತಾಕ್ಷರ. ಉದಾಹರಣೆಗೆ ಕ ಪ್ಲಸ್ ಇ, ಕಿ, ಕಾಗುಣಿತ ಅಂತ ನಾವು ಕರಿತೀವಲ್ಲ, ಕ ಪ್ಲಸ್ ರು, ಕ್ರು, ಕ ಪ್ಲಸ್ ಎ, ಕೆ, ಇವು ಗುಣಿತಾಕ್ಷರಗಳು ಅಥವಾ ಕಾಗುಣಿತ ಅಂತ ಕರೆಸ್ಕೊಳ್ಳುತ್ತೆ. ಸೊ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ. ಸ್ವರಗಳು 13 ಇದೆ. ಹಾಗಾದರೆ ಯೋಗವಾಹಗಳು ಎಷ್ಟಿದೆ? ಸೊ ಯೋಗವಾಹಗಳು 2 ಇರೋದು. ಯಾವುದ್ಯಾವುದು? ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಮತ್ತು ವಿಸರ್ಗ ಅಮ್ಮಹದಲ್ಲಿ ಬರುತ್ತಲ್ಲ, ಅಮ್ಮಹದಲ್ಲಿ ಬರುವಂಥ ಇವೆರಡು ಅನುಸ್ವಾರ ಮತ್ತು ವಿಸರ್ಗಗಳು, ಯೋಗವಾಹಗಳು 2. ಮ ಭಾವರ್ಗಕ್ಕೆ ಸೇರಿದ್ರೆ ಞ ಯಾವ ವರ್ಗಕ್ಕೆ ಸೇರುತ್ತೆ? ಈ ಅನುನಾಸಿಕ ಅಕ್ಷರ ಯಾವ ವರ್ಗಕ್ಕೆ ಸೇರುತ್ತೆ? ಸರಿಯಾದ ಉತ್ತರ ಕ ವರ್ಗ, ಕ ವರ್ಗಕ್ಕೆ ಸೇರುವಂಥದ್ದು. ಕ ದ ಬ ಅಲ್ಪ ಪ್ರಾಣವಾದರೆ ಘ ಢ ಥ, ಘ ಢ ಥ ಈ ಅಕ್ಷರಗಳು ಯಾವುದು? ಮಹಾಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳಾಗಿವೆ ಇವು. ಬಾ ಅನ್ನೋದು ಗುಣಿತಾಕ್ಷರವಾದರೆ ದ ಅನ್ನೋದು ಯಾವ ರೀತಿಯ ಅಕ್ಷರ? ಸರಿ ಉತ್ತರ ಇದು ಒತ್ತಕ್ಷರ. ಸೊ ಒತ್ತಕ್ಷರಕ್ಕೆ ಇನ್ನೊಂದು ಹೆಸರು ಕೂಡ ಕರಿತೀವಿ, ಏನು? ಸಂಯುಕ್ತಾಕ್ಷರ. ಞ ಞ ಣ ನ ಮ ಅನುನಾಸಿಕಗಳಾದರೆ ಯಾರ ಲಾವ ಏನು? ಸರಿ ಉತ್ತರ ಯಾರ ಲಾವ ಅವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಯಾ ಇಂದ ಲಾವರೆಗೆ ಅವರ್ಗೀಯ ವ್ಯಂಜನಗಳು. ಅಪ್ಪ ಎನ್ನೋದು ಸಜಾತಿಯ ಸಂಯುಕ್ತಾಕ್ಷರ, ಸಜಾತಿಯ ಒತ್ತಕ್ಷರ. ಪಾಗೆ ಪಾವತ್ ಕೊಟ್ಟಿದ್ದಾರೆ. ಹಾಗಾದರೆ ಅಸ್ತ್ರ ಅನ್ನೋದು ಯಾವ ರೀತಿಯ ಒತ್ತಕ್ಷರ? ಸರಿ ಉತ್ತರ ಇದು ವಿಜಾತೀಯ ಒತ್ತಕ್ಷರ. ವಿಜಾತೀಯ ಒತ್ತಕ್ಷರ. ದೀರ್ಘ ಸ್ವರಗಳು ದ್ವಿಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತವೆ. ಹಾಗಾದರೆ ಹ್ರಸ್ವ ಸ್ವರಗಳು ಎಷ್ಟು ಮಾತ್ರೆಯ ಕಾಲದಲ್ಲಿ
ಉಚ್ಚರಿಸಲ್ಪಡ್ತವೆ ಕೇಳಿದ್ರೆ ಏಕಮಾತ್ರ ಕಾಲದಲ್ಲಿ. ಏಕಮಾತ್ರ ಕಾಲ ಅಥವಾ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸಲ್ಪಡ್ತವೆ ಹ್ರಸ್ವ ಸ್ವರಗಳು. ಕ ಗ ಅನ್ನುವಂಥದ್ದು ಅಲ್ಪ ಪ್ರಾಣಾಕ್ಷರಗಳಾದರೆ ಛ ಝ ಅನ್ನುವಂಥದ್ದು ಯಾವ ಅಕ್ಷರಗಳಾಗಿವೆ? ಇವು ಮಹಾಪ್ರಾಣಾಕ್ಷರಗಳು. ವರ್ಗೀಯ ವ್ಯಂಜನಗಳ ಸಂಖ್ಯೆ 25. ಹಾಗಾದರೆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ಯಾ ಇಂದ ಲಾವರೆಗೆ. ಸೊ ಇವುಗಳ ಸಂಖ್ಯೆ 9. ಅ ಇ ಉ, ಆ ಇ ಉ ದೀರ್ಘ ಸ್ವರಗಳಾದರೆ ಅ ಇ ಉ ರು ಇವು ಎಂಥ ಸ್ವರಗಳು? ಹ್ರಸ್ವ ಸ್ವರಗಳು. ಸ್ನೇಹಿತರೆ, ನಾವು ಆಗಲೇ ಹೇಳಿದಾಗೆ ಈ ಒಂದು ಸೆಷನ್ ನಾವು ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಪ್ರತಿ ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ. ಸೊ ಇದೀಗ ನಾವು ವರ್ಣಮಾಲೆಗಳ ಚಾಪ್ಟರ್ನ ಕಂಪ್ಲೀಟ್ ಮಾಡಿ ಸಮಾಸಗಳ ಚಾಪ್ಟ್ರಿಗೆ ಹೋಗ್ತಾ ಇದ್ದೀವಿ. ಸೊ ಸಮಾಸಗಳ ಚಾಪ್ಟ್ರಲ್ಲಿ ಒಂದೊಂದಾಗಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ದ್ವಂದ್ವ ಸಮಾಸದ ಪದ ಯಾವುದು? ಕೊಟ್ಟಿರುವಂಥ ಆಪ್ಷನಲ್ಲಿ ದ್ವಂದ್ವ ಸಮಾಸ ಯಾವುದು? ಸರಿಯಾದ ಉತ್ತರ ಸೂರ್ಯ ಚಂದ್ರ ನಕ್ಷತ್ರಗಳು. ನೋಡಿ, 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳಿದ್ದು ಎಲ್ಲ ನಾಮಪದಗಳ ಅರ್ಥವು ಸರಿಸಮಾನವಾಗಿದ್ದರೆ ಅದು ದ್ವಂದ್ವ ಸಮಾಸ. ಉದಾಹರಣೆಗೆ ಮರ ಗಿಡ ಬಳ್ಳಿಯು, ಸೂರ್ಯ ಚಂದ್ರ ನಕ್ಷತ್ರರು, ರಾಮ ಭೀಮ ಶ್ಯಾಮನು, ಈ ರೀತಿ ಹೇಳ್ತೀವಲ್ಲ. ಸೊ ಇದಕ್ಕೆ ದ್ವಂದ್ವ ಸಮಾಸ ಅಂತ ಕರಿತೀವಿ. ಸೊ ಕರ್ಮಧಾರೆಯ ಸಮಾಸದ ಪದ ಇದು. ಸರಿಯಾದ ಉತ್ತರ ಪೆರ್ಮರ. ಪೆರ್ಮರ ಅಂದರೆ ಪಿರಿದಾದ ಮರ, ಪಿರಿದಾದ ಪ್ಲಸ್ ಮರ, ಪೆರ್ಮರ. ಮೆಲ್ವಾತು ಈ ಪದದಲ್ಲಿ ಏರ್ಪಟ್ಟ ಸಮಾಸ ಯಾವುದು? ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ, ಮೆಲ್ಲಿತು ಮಾತು. ಕ್ರಿಯಾ ಸಮಾಸದ ಪದ ಯಾವುದು? ಸರಿಯಾದ ಉತ್ತರ ಕ್ರಿಯಾ ಸಮಾಸ ಬಿಲ್ದಿರುವನೇರಿಸಿ, ಬಿಲ್ದಿರುವನು ಏರಿಸಿ. ಸೊ ಇಲ್ಲಿ ಉತ್ತರ ಪದ ಕ್ರಿಯಾಪದ ಆಗಿರೋದ್ರಿಂದ ಇದು ಕ್ರಿಯಾ ಸಮಾಸ. ನಟ್ಟಡವಿ, ಅಡವಿಯ ನಡು ಅನ್ನುವಂತಹ ಒಂದು ಸಮಾಸ ಕಾರ್ಯ ಮಾಡಿದಾಗ ಅಡವಿಯ ನಡು ಅಂತೇಳಿ ಆಗುತ್ತೆ ಇಲ್ಲಿ. ಸೊ ಇದು ಯಾವ ಸಮಾಸ ಕೇಳಿದ್ರೆ ಇದು ಅಂಶಿ ಸಮಾಸ. ಯಾಕಂದರೆ ಇಲ್ಲಿ ಅಂಶಾಂಶಿ ಸಂಬಂಧ ಇದೆ. ಅಂಶಾಂಶಿ ಸಂಬಂಧ ಇರೋದ್ರಿಂದ ಇದು ಅಂಶಿ ಸಮಾಸ. ಬಹುರ್ವಿಹಿ ಸಮಾಸಕ್ಕೆ ಒಂದು ಉದಾಹರಣೆಯ ಪದ ಇದು. ಸರಿಯಾದ ಉತ್ತರ ಬಹುರ್ವಿಹಿ ಸಮಾಸ ಅಂತಕಾತ್ಮಜ. ಅಂತಕಾತ್ಮಜ ಇದು ಮೂರನೆಯ ಪದದ ಅರ್ಥಕ್ಕೆ ಪ್ರಧಾನತೆ ಕೊಡುವುದು. ಉದಾಹರಣೆ ಮುಕ್ಕಣ್ಣ, 3 ಕಣ್ಣುಳ್ಳವನು. ಯಾರು ಕೇಳಿದ್ರೆ ಶಿವ ಅನ್ನುವಂಥ ಅರ್ಥ ಬರ್ತಲ್ಲ, ಆ ರೀತಿ. ದಿವ್ಯ ಶರಾಳಿ ಈ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ದಿವ್ಯ ಶರಾಳಿ. ಇದು ಕರ್ಮಧಾರೆಯ ಸಮಾಸ. ದಿವ್ಯವಾದ ಶರಾಳಿ ಅನ್ನುವಂಥ ಸಮಾಸ ಕಾರ್ಯ ಮಾಡಿದಾಗ ಆಗುತ್ತೆ. ಮಹೀಪತಿ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಮಹೀಪತಿ ಬಹುರ್ವಿಹಿ ಸಮಾಸ. ಭೂಮಿಗೆ ದೊರೆಯಾದವನು ಅನ್ನುವಂಥ ಅರ್ಥ, ರಾಜ ಅನ್ನುವಂತಹ 3ನೇ ಪದದ ಅರ್ಥ ಪ್ರಧಾನವಾಗುತ್ತಿಲ್ಲಿ. ಸೊ ಮೊದಲೆರಡು ಪದಗಳಿಗೆ ಇರುವ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಪದಗಳನ್ನು ಬರೆಯಿರಿ. ಹೊಗೆದೋರು, ಹೊಗೆಯನ್ನು ಪ್ಲಸ್ ತೋರು ಕ್ರಿಯಾ ಸಮಾಸ ಆದರೆ ಹೆದ್ದಾರಿ ಯಾವ ಸಮಾಸ? ಸೊ ಹೆದ್ದಾರಿ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ. ಹೆದ್ದಾರಿ ಬಿಡಿಸ್ಬಾರ್ದಾಗ ಹೆಂಗಾಗುತ್ತೆ? ಹಿರಿದಾದ ಪ್ಲಸ್ ದಾರಿ ಆಗುತ್ತೆ. ಸ್ವಾಮಿ ದ್ರೋಹ ಅನ್ನೋದು ತತ್ಪುರುಷ ಸಮಾಸ, ಸ್ವಾಮಿಯ ದ್ರೋಹ ಅಥವಾ ಸ್ವಾಮಿಗೆ ದ್ರೋಹ. ಮುಂಗೈ ಅನ್ನೋದು ಯಾವ ಸಮಾಸ? ಮುಂಗೈ ಅನ್ನೋದು ಅಂಶಿ ಸಮಾಸ. ಮುಂಗೈ ಅಂದರೆ ಕೈಯ ಮುಂದು ಅಂತ ಬರುತ್ತೆ. ಹಣೆಗಣ್ಣ ಬಹುರ್ವಿಹಿ ಸಮಾಸ. ಹಣೆಗಣ್ಣ ಯಾರು? ಶಿವ. ಹಾಗಾದರೆ ಬೆಟ್ಟದಾವರೆ ಯಾವ ಸಮಾಸ? ಬೆಟ್ಟದಾವರೆ ತತ್ಪುರುಷ ಸಮಾಸ. ಷಷ್ಠಿ ತತ್ಪುರುಷ ಸಮಾಸ ಅಂತ ಕೂಡ ಕರಿತೀವಿ. ಬಿಲ್ಲನ್ನು ಪ್ಲಸ್ ಕೊಂಡು ಬಿಲ್ಗೊಂಡು, ತಲೆಯ ಪ್ಲಸ್ ಮುಂದೆ, ತಲೆಯ ಪ್ಲಸ್ ಮುಂದೆ ಮುಂದಲೆ, ಮುಂದಲೆ. ನೇಯ್ದ ವಸ್ತ್ರ ಗಮಕ ಸಮಾಸ. ಸೂರ್ಯಚಂದ್ರರು ಆಗಲೇ ಹೇಳಿದ್ವಿ ಇದನ್ನ, ಸೂರ್ಯಚಂದ್ರರು
ಸೂರ್ಯಚಂದ್ರರು ದ್ವಂದ್ವ ಸಮಾಸ. ನಾಣಿಲಿ ಅನ್ನೋದು ಬಹುವ್ರೀಹಿ ಸಮಾಸ ಆದರೆ ಪೂದೋಟ ಅನ್ನೋದು ಯಾವ ಸಮಾಸ? ಪೂದೋಟ ತತ್ಪುರುಷ ಸಮಾಸ. ಹೂವಿನ ಪ್ಲಸ್ ತೋಟ. ಕಳ್ಗುಡಿದ, ಕಳ್ಳನ್ನು ಪ್ಲಸ್ ಕುಡಿದ, ಕುಡಿದ ಅನ್ನುವಂಥ ಕ್ರಿಯಾಪದ ಇದೆ, ಸೊ ಕ್ರಿಯಾ ಸಮಾಸ. ಸಾಕ್ಷಿ ಮಾಡಿ ಅನ್ನೋದು ಯಾವ ಸಮಾಸ? ಇದು ಸಾಕ್ಷಿಯನ್ನು ಪ್ಲಸ್ ಮಾಡಿ, ಇದು ಕೂಡ ಕ್ರಿಯಾ ಸಮಾಸ. ದೈವಭಕ್ತಿ, ದೈವದ ಪ್ಲಸ್ ಭಕ್ತಿ, ದೈವಭಕ್ತಿ ತತ್ಪುರುಷ ಸಮಾಸ. ಅಬ್ಜೋದರ, ಅಬ್ಜೋದರ ಇದು ಬಹುವ್ರೀಹಿ ಸಮಾಸ. ಸೊ ಅಬ್ಜೋದರ ಅಂದರೆ ಯಾರು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸೊ ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗೋಣ ಸ್ನೇಹಿತರೆ. ಸಂಧಿಗಳು, ಸಂಧಿಗಳು ಸಂಬಂಧಪಟ್ಟಂಥ ಒಂದು ಚಾಪ್ಟರ್ ಇದು. ಸೊ ಇದರ ಮೊದಲ ಪ್ರಶ್ನೆ ಇರ್ತಿದೆ, ಹೊಸಗನ್ನಡ ಪದವು ಈ ಸಂಧಿಗೆ ಉದಾಹರಣೆ. ಹೊಸ ಪ್ಲಸ್ ಕನ್ನಡ, ಹೊಸಗನ್ನಡ. ಹೊಸ ಪ್ಲಸ್ ಕನ್ನಡ, ಹೊಸಗನ್ನಡ ಯಾವ ಸಮಾಸ? ಸರಿ ಉತ್ತರ, ಯಾವ ಸಂಧಿ? ಇದು ಆದೇಶ ಸಂಧಿ. ಇಲ್ಲಿ ಘಕಾರ ಆದೇಶವಾಗಿ ಬಂದಿದೆ. ಹೊಸಗನ್ನಡ. ಸನ್ಮಾನ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ, ಇದು ಅನುನಾಸಿಕ ಸಂಧಿ. ಸತ್ ಪ್ಲಸ್ ಮಾನ, ಸನ್ಮಾನ. ಈ ಕೆಳಗಿನ ಪದಗಳಲ್ಲಿ ಗುಣಸಂಧಿಯಾಗಿರುವ ಪದ ಯಾವುದು? ಸರಿಯಾದ ಉತ್ತರ, ಗುಣಸಂಧಿ ಮದೋನ್ಮತ್ತ. ಮದ ಪ್ಲಸ್ ಉನ್ಮತ್ತ, ಮದೋನ್ಮತ್ತ. ಮದ ಪ್ಲಸ್ ಉನ್ಮತ್ತ, ಮದೋನ್ಮತ್ತ ಇದು ಗುಣಸಂಧಿ. ಸವರ್ಣ ದೀರ್ಘ ಸಂಧಿಯಾಗಿರುವಂಥ ಪದ ಯಾವುದು? ಸರಿಯಾದ ಉತ್ತರ, ಸವರ್ಣ ದೀರ್ಘ ಸಂಧಿ ದ್ರವ್ಯಾರ್ಥಿ. ದ್ರವ್ಯ ಪ್ಲಸ್ ಅರ್ಥಿ, ದ್ರವ್ಯ ಪ್ಲಸ್ ಅರ್ಥಿ, ದ್ರವ್ಯಾರ್ಥಿ ಇದು ಸವರ್ಣ ದೀರ್ಘ ಸಂಧಿ. ಪೂಳ್ದೆಡೆ, ಪೂಳ್ದ ಪ್ಲಸ್ ಎಡೆ ಈ ಪದ ಯಾವ ಸಂಧಿ? ಪೂಳ್ದ ಪ್ಲಸ್ ಎಡೆ, ಪೂಳ್ದೆಡೆ. ಸರಿ ಉತ್ತರ, ಪೂಳ್ದೆಡೆ ಅನ್ನೋದು ಲೋಪಸಂಧಿ. ಇವುಗಳಲ್ಲಿ ಕನ್ನಡ ಸಂಧಿ ಯಾವುದು? ಸರಿಯಾದ ಉತ್ತರ, ಕನ್ನಡ ಸಂಧಿ ಲೋಪಸಂಧಿ. ಇವುಗಳಲ್ಲಿ ವ್ಯಂಜನ ಸಂಧಿ ಯಾವುದು? ಸರಿಯಾದ ಉತ್ತರ, ಆದೇಶ ಸಂಧಿ. ಆದೇಶ ಸಂಧಿ, ವ್ಯಂಜನ ಸಂಧಿ. ಇವುಗಳಲ್ಲಿ ಸಂಸ್ಕೃತ ಸಂಧಿ ಯಾವುದು? ಸರಿಯಾದ ಉತ್ತರ, ಸಂಸ್ಕೃತ ಸಂಧಿ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಕಳ್ಗುಡಿ, ಕಳ್ಳು ಪ್ಲಸ್ ಕುಡಿ, ಕಳ್ಗುಡಿ ಇದು ಯಾವ ಸಂಧಿಯಾಗಿದೆ? ಸರಿಯಾದ ಉತ್ತರ, ಇದು ಆದೇಶ ಸಂಧಿ. ಕಳ್ಳು ಪ್ಲಸ್ ಕುಡಿ. ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ, ಕಳ್ಗುಡಿ. ಎಣ್ ಸಂಧಿಯ ಪದ ಯಾವುದು? ಸರಿಯಾದ ಉತ್ತರ, ಎಣ್ ಸಂಧಿಯ ಪದ ಯಾವುದು ಕೇಳಿದ್ರೆ ಅತ್ಯಾದರ. ಅತಿ ಪ್ಲಸ್ ಆದರ, ಅತಿ ಪ್ಲಸ್ ಆದರ, ಅತ್ಯಾದರ ಇದು ಎಣ್ ಸಂಧಿ. ಸೊ ಇಲ್ಲಿ ಕೂಡ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದ ಬರೆಯಿರಿ ಅಂತ ಹೇಳಿದ್ದಾರೆ. ಮಹರ್ಷಿ, ಮಹಾ ಪ್ಲಸ್ ಋಷಿ, ಮಹರ್ಷಿ ಗುಣಸಂಧಿ ಆದರೆ ಷಡಾನನ, ಷಟ್ ಪ್ಲಸ್ ಆನನ. ಷಟ್ ಪ್ಲಸ್ ಆನನ ಯಾವ ಸಂಧಿ? ಸೊ ಷಟ್ ಪ್ಲಸ್ ಆನನ, ಷಡಾನನ ಇದೆಯಲ್ಲ, ಷಡಾನನ ಜಸ್ತ್ವ ಸಂಧಿ. ಒಮ್ಮೊಮ್ಮೆ ಲೋಪಸಂಧಿ ಆದರೆ ಹೊಸಗಾಲ ಇದು ಯಾವ ಸಂಧಿ? ಇದು ಆದೇಶ ಸಂಧಿ. ಆದೇಶ ಸಂಧಿ. ಇನ್ನು ತದ್ದಿತಾಂತಗಳು ಮತ್ತು ಕೃದಂತಗಳು. ವರ್ತಮಾನ ಕೃದಂತ ನಾಮಕ್ಕೆ ಈ ಪದವು ಉದಾಹರಣೆಯಾಗಿದೆ. ವರ್ತಮಾನ ಕೃದಂತ ನಾಮ. ಸರಿಯಾದ ಉತ್ತರ, ಬರೆಯುವ. ನೋಟ ಎಂಬುದು ಈ ವ್ಯಾಕರಣ ಅಂಶವಾಗಿದೆ. ಸರಿಯಾದ ಉತ್ತರ, ಕೃದಂತ ಭಾವನಾಮ. ಇವುಗಳಲ್ಲಿ ಕೃದಂತಾವ್ಯಕ್ಕೆ ಉದಾಹರಣೆಯಾದ ಪದ ಯಾವುದು? ಸರಿಯಾದ ಉತ್ತರ, ಮಾಡಲಿಕ್ಕೆ. ತದಿತಾಂತ ನಾಮಕ್ಕೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ, ತದಿತಾಂತ ನಾಮಕ್ಕೆ ಉದಾಹರಣೆ ಬಳೆಗಾರ. ಇದೊಂದು ಕೃದಂತ ನಾಮಪದ. ಸರಿಯಾದ ಉತ್ತರ, ಕೃದಂತ ನಾಮಪದ ಓಡುವ. ಈ ಕೆಳಗಿನ ಪದಗಳಲ್ಲಿ ತದ್ದಿತಾಂತ ನಾಮ ಭಾವನಾಮಕ್ಕೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ, ತದ್ದಿತಾಂತ ಭಾವನಾಮ
ಯಾವುದು ಕೇಳಿದ್ರೆ ತದಿತಾಂತ ಭಾವನಾಮ, ಬಡತನ. ತದಿತಾಂತ ನಾಮಪದ ಯಾವುದು? ಸರಿ ಉತ್ತರ ವಾಚಾಳಿ. ತದಿತಾಂತ ಅವ್ಯಯಕ್ಕೆ ಉದಾಹರಣೆ ಯಾವುದು? ಸೊ ತದಿತಾಂತ ಅವ್ಯಯ, ತದಿತಾಂತ ಅವ್ಯಯ ಮಾಲೆಗಾರ್ತಿ. ಮೊದಲೆರಡು ಪದಕ್ಕೆ ಇರುವ ಸಂಬಂಧದಂತೆ ಮೂರನೇ ಪದ ಬರೀರಿ. ನೆನಪು ಅನ್ನೋದು ಕೃದಂತ ಭಾವನಾಮ ಆದರೆ ಹಿರಿಮೆ ಅನ್ನೋದು ಏನು? ಸರಿ ಉತ್ತರ ಇದು ತದ್ದಿತಾಂತ ಭಾವನಾಮ. ತದ್ದಿತಾಂತ ಭಾವನಾಮ. ಸಿರಿತನ ಅನ್ನೋದು ತದಿತಾಂತ ಭಾವನಾಮ ಆದರೆ ಮಾಟ ಅನ್ನೋದು ಇದು ಕೃದಂತ ಭಾವನಾಮ. ನಡೆಯುತ್ತಾ ಕೃದಂತ ಅವ್ಯಯವಾದರೆ ಪಟ್ಟಣದವರೆಗೆ ಇದು ಯಾವ ಪದ? ಇದು ತದ್ದಿತಾಂತ ಅವ್ಯಯ. ಓಡು, ಓಡುವುದರ ಭಾವ ಓಟ. ನೆನೆ, ನೆನೆ ಇದರ ಭಾವ ನೆನಪು. ಬಳೆಗಾರ, ಬಳೆಗಾರ್ತಿ. ಒಕ್ಕಲಿಗ, ಒಕ್ಕಲಗಿತ್ತಿ. ಅಂಜಿಕೆ ಕೃದಂತ ಭಾವನಾಮ, ಜಾಣ್ಮೆ ತದ್ದಿತಾಂತ ಭಾವನಾಮ. ತದ್ದಿತಾಂತ ಭಾವನಾಮ. ಬಾಳಿದ ಅನ್ನೋದು ಭೂತ ಕೃದಂತ, ಓಡದ ಅನ್ನೋದು ನಿಷೇಧ ಕೃದಂತ. ನಿಷೇಧ ಕೃದಂತ. ದ್ವಿರುಕ್ತಿ, ಜೋಡಿ ನುಡಿ, ಅನುಕರಣವ್ಯಯ, ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟಂತಹ ಒಂದು ಚಾಪ್ಟರ್ ಇದು. ಈಗೀಗ ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ? ಈಗೀಗ ಅನ್ನೋದು. ಸೊ ಈಗೀಗ ಅನ್ನೋದು ಇದೆಯಲ್ಲ, ಇದು ದ್ವಿರುಕ್ತಿ. ಈಗ ಪ್ಲಸ್ ಈಗ, ಈಗೀಗ. ಈ ಪದಗಳಲ್ಲಿ ದ್ವಿರುಕ್ತಿ ಪದವನ್ನು ಗುರುತಿಸಿ. ಸರಿಯಾದ ಉತ್ತರ ಬೇಗ ಬೇಗ. ಅನುಕರಣವ್ಯಯಕ್ಕೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ ಧಗ ಧಗ. ಜೋಡು ನುಡಿಗೆ ಉದಾಹರಣೆಯಾದ ಪದ ಯಾವುದು? ಸರಿಯಾದ ಉತ್ತರ ಸತಿಪತಿ. ಸತಿಪತಿ ಜೋಡು ನುಡಿ. ಅಮೃತ ಪದದ ತದ್ಭವ ರೂಪ ಯಾವುದು? ಸರಿಯಾದ ಉತ್ತರ ಅಮರ್ದು. ಅಮರ್ದು. ಬೆನ್ನ, ಬೆನ್ನತ್ತಿ ಇದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ದ್ವಿರುಕ್ತಿ. ಸೊ ಇಲ್ಲಿ ಕೂಡ ಮೊದಲೆರಡು ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಪದ ಬರೆಯಿರಿ ಅಂತ ಹೇಳಿದರೆ, ವಿಜ್ಞಾನ ಭಿನ್ನಾಣ ಆದರೆ ವ್ಯಾಪಾರಿ, ವ್ಯಾಪಾರಿ ಬೇಹಾರಿ ಆಗುತ್ತೆ. ವ್ಯಾಪಾರಿ ಬೇಹಾರಿ. ವಂಶ ಬಂಚ, ಚೀರ ಸೀರೆ. ಕರಿ ನರೆ ಅನ್ನೋದು ಜೋಡಿ ನುಡಿ ಆದರೆ ಇರುಳು ಇರುಳು ಅನ್ನೋದೇನು? ಸೊ ಇರುಳು ಇರುಳು ಅನ್ನೋದು ದ್ವಿರುಕ್ತಿ. ಹಾಲ್ಜೇನು ಜೋಡು ನುಡಿ ಆದರೆ ಗುಜು ಗುಜು. ಸೊ ಗುಜು ಗುಜು ಅನುಕರಣವ್ಯಯ. ನಟ್ಟ ನಡುವೆ ದ್ವಿರುಕ್ತಿ ಆದರೆ ಕರಿ ನರೆ. ಕರಿ ನರೆ ಏನು ಅಂದರೆ ಹೇಳಿದ್ವಿ ಜೋಡು ನುಡಿ. ಕಟ್ಟ ಕಡೆಗೆ, ಕಡೆಗೆ ಕಡೆಗೆ ಅಂತೇಳಿ ನಾವು ಬಿಡಿಸ್ಬಾರ್ದ್ರೆ ಮೊತ್ತ ಮೊದಲು. ಇದು ಹೆಂಗೆ ಬಿಡಿಸ್ಬರ್ತೀವಿ? ಮೊದಲು ಪ್ಲಸ್ ಮೊದಲು. ಮೊದಲು ಮೊದಲು. ನಮೋ ನಮೋ ಅನ್ನೋದು ದ್ವಿರುಕ್ತಿ ಆದರೆ ಧೀರ ಶೂರ ಅನ್ನೋದು, ಸೊ ಧೀರ ಶೂರ ಅನ್ನೋದು ಜೋಡು ನುಡಿ. ಕಬ್ಬ ಕಾವ್ಯ, ಬೇಹಾರಿ ವ್ಯಾಪಾರಿ. ಯುದ್ಧ ಜುದ್ಧ, ಪ್ರಸಾದ ಹಸಾದ. ಅನ್ಯದೇಶೀಯ ಪದಗಳು, ಗ್ರಾಂಥಿಕ ರೂಪ, ಕಾವ್ಯ ವಾಕ್ಯ ಪ್ರಕಾರಗಳು, ಪದಗಳ ಅರ್ಥ, ವಿಭಕ್ತಿ ಪ್ರತ್ಯಯಗಳಿರುವಂತಹ ಒಂದು ಚಾಪ್ಟರ್ ಇದು. ಅನ್ಯದೇಶಿ ಪದಗಳು, ಗ್ರಾಂಥಿಕ ರೂಪ, ವಾಕ್ಯ ಪ್ರಕಾರಗಳು, ಪದಗಳ ಅರ್ಥ, ವಿಭಕ್ತಿ ಪ್ರತ್ಯಯಗಳು. ಸೊ ಪರ್ಷಿಯನ್ ಭಾಷೆಯ ಪದ ಯಾವುದು? ಕೊಟ್ಟಿರುವಂಥ ಆಪ್ಷನಲ್ಲಿ ಪರ್ಷಿಯನ್ ಭಾಷೆಯ ಪದ ದಿವಾನ.
ಅಜಮಾಯಿಸಿ ಅನ್ನೋದು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಸರಿಯಾದ ಉತ್ತರ ಅಜಮಾಯಿಸಿ. ಇದು ಪರ್ಷಿಯನ್ ಭಾಷೆಯಿಂದ ಬಂದಿರುವಂಥದ್ದು. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಯಾವ ರೀತಿಯ ವಾಕ್ಯ? ಸರಿಯಾದ ಉತ್ತರ ಅದು ಮಿಶ್ರ ವಾಕ್ಯ. ಕಳುವ್ಯಾರೆ ಈ ಪದದ ಗ್ರಾಂಥಿಕ ರೂಪ ಏನು? ಸೊ ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಏನು ಕೇಳಿದ್ರೆ ಕಳುವ್ಯಾರೆ. ಇದರ ಗ್ರಾಂಥಿಕ ರೂಪ ಕಳುಹಿಸಿದ್ದಾರೆ. ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು? ಸರಿಯಾದ ಉತ್ತರ ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣ. ಸಂಪ್ರದಾನ, ಅಪದಾನ, ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ. ಕರ್ತೃತ್ವ, ಕರ್ಮಾರ್ಥ, ಕರಣಾರ್ಥ ಅಂತ ಬರ್ತಲ್ಲ ಇದು. ರಾತ್ರಿಯೊಳ್ ಈ ಪದದಲ್ಲಿರುವಂಥ ವಿಭಕ್ತಿ ಯಾವುದು? ಸರಿಯಾದ ಉತ್ತರ ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್. ವೀರೇಶ್ವರ ಪಾಠಕರನ್ನು ಬೆಂಗಳೂರಿನಿಂದ ವರ್ಗಾವಣೆ ಮಾಡಲಾಯಿತು. ಇದು ಯಾವ ವಾಕ್ಯ? ಸರಿಯಾದ ಉತ್ತರ ಇದು ಸಾಮಾನ್ಯ ವಾಕ್ಯ. ಅರ್ಥಿ ಎಂಬ ಪದದ ಅರ್ಥ ಏನು? ಸೊ ಅರ್ಥಿ ಎನ್ನುವಂಥ ಪದದ ಅರ್ಥ ಏನು ಕೇಳಿದ್ರೆ ಅರ್ಥಿ ಅಂದರೆ ಪ್ರೀತಿ ಅಂತ. ಲೋಕದೊಳ್ ಇಲ್ಲಿರುವಂತಹ ವಿಭಕ್ತಿ ಯಾವುದು? ಸೊ ಲೋಕದೊಳ್ ಇಲ್ಲಿರುವ ವಿಭಕ್ತಿ ಸಪ್ತಮಿ ವಿಭಕ್ತಿ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಯಾವ ರೀತಿಯ ವಾಕ್ಯ? ಸರಿಯಾದ ಉತ್ತರ ಅದು ಸಂಯೋಜಿತ ವಾಕ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಸಂಯೋಜಿತ ವಾಕ್ಯ. ಸೊ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಪದವನ್ನು ಬರೀರಿ. ದಾಖಲೆ ಅನ್ನೋದು ಉರ್ದು ಪದವಾದರೆ ಅನಾನಸ್ಸು ಅನ್ನೋದು ಯಾವ ಭಾಷೆಯ ಪದ? ಇದು ಪೋರ್ಚುಗೀಸ್. ತುಂಬ ಸರಿ ಕೇಳಿದರೆ ಈ ಪದವನ್ನು ಗಮನಿಸಿ. ಇಲ್ಲದಂಗ, ಇಲ್ಲದಂಗ ಅಂದರೆ ಇಲ್ಲದ ಹಾಗೆ. ಇಸವಾಸ ಅಂದರೆ ವಿಶ್ವಾಸ. ಉಪಾಸನೆ ಅಂದರೆ ಪೂಜೆ. ವಾಜಿ ಅಂದರೆ ಕುದುರೆ ಅಥವಾ ಹಯ. ವಿಲಾತಿ ಅಂದರೆ ವಿಲಾಯಿತಿ. ಆರ್ತತೆ ಅಂದರೆ ಭಯಕ್ಕೆ. ಮನೆಯನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಮರದಲ್ಲಿ, ಸೊ ಮರದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಒಳ್ ಎನ್ನುವುದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾದರೆ ಅತ್ತಣಿಂ ಅನ್ನೋದು ಪಂಚಮಿ ವಿಭಕ್ತಿ ಪ್ರತ್ಯಯ. ಪ್ರಥಮ ಕರ್ತೃಕಾರಕ, ಷಷ್ಠಿ ಸಂಬಂಧಕಾರಕ. ಅನೃತ ಅಂದರೆ ಸುಳ್ಳು. ಕೃತ್ರಿಮ ಅಂದರೆ ಮೋಸ. ಪೊಳಲ್ ಅಂದರೆ ಪಟ್ಟಣ. ಕಸವರ ಅಂದರೆ ಚಿನ್ನ ಅಥವಾ ಬಂಗಾರ. ತನುಜ ಅಂದರೆ ಮಗ. ಸಖ ಅಂದರೆ ಗೆಳೆಯ ಅಥವಾ ಸ್ನೇಹಿತ. ಸೊ ಲೇಖನ ಚಿಹ್ನೆಗಳು, ಅವ್ಯಯಗಳು, ನಾಮಪದಗಳು, ಕ್ರಿಯಾಪದಗಳು, ಕಾಲಗಳು, ಹೊಸಗನ್ನಡ ರೂಪಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಂತಹ ಚಿಹ್ನೆ ಯಾವುದು? ಆ್ಯಸ್ ಇಟ್ ಈಸ್ ಬರಿತೀವಲ್ಲ, ಅದು ಯಾವ ಚಿಹ್ನೆ? ಇದು ಉದ್ಧರಣ ಚಿಹ್ನೆ. ಇದನ್ನು ಇಂಗ್ಲೀಷಲ್ಲಿ ಇನ್ವರ್ಟೆಡ್ ಕಾಮ ಅಂತ ಕರಿತೀವಿ. ಅಯ್ಯೋ ಹೀಗಾಗಬಾರ್ದಿತ್ತು, ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದು? ಸೊ ಇದು ಭಾವಸೂಚಕ ಚಿಹ್ನೆ. ಲೇಖನ ಚಿಹ್ನೆ ಭಾವಸೂಚಕ ಚಿಹ್ನೆ. ಕ್ರಿಯಾರ್ಥಕ ಅವ್ಯಯವನ್ನು ಸೂಚಿಸುವ ಪದ ಯಾವುದು? ಸರಿಯಾದ ಉತ್ತರ ಸಾಕು. ಆತ್ಮಾರ್ಥಕ ಸರ್ವನಾಮ ಯಾವುದು? ಸರಿಯಾದ ಉತ್ತರ ತಾವು. ತಾವು, ತಮ್ಮದು, ಇವು. ಅನ್ವರ್ಥ ನಾಮಕ್ಕೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ ವ್ಯಾಪಾರಿ. ಕ್ರಿಯಾಪದದ ಮೂಲ ರೂಪ ಯಾವುದು? ಸೊ ಕ್ರಿಯಾಪದ ಮೂಲ ರೂಪ ಧಾತು. ಕ್ರಿಯಾಪದ ಮೂಲ ರೂಪ ಧಾತು. ಸೊ ನಾಮಪದದ ಮೂಲ ರೂಪ ಯಾವುದು ಹಾಗೆ ಕೇಳಿದ್ರೆ ನಾಮ ಪ್ರಕೃತಿ. ಇದು ನಾಮಪದದ ಮೂಲ ರೂಪ. ನಿಷೇಧಾರ್ಥಕ ರೂಪದ ಕ್ರಿಯಾಪದ ಯಾವುದು? ಸರಿಯಾದ ಉತ್ತರ ಓದರು. ಓದೋದಿಲ್ಲ ಅಂತ. ಈ ಕೆಳಗಿನವುಗಳಲ್ಲಿ ಸಕರ್ಮಕ ಧಾತು ಯಾವುದು? ಸರಿಯಾದ ಉತ್ತರ ಕೊಡು. ಹಾಡು ಧಾತುವಿನ ನಿಷೇಧಾರ್ಥಕ ರೂಪ ಯಾವುದು? ಸರಿಯಾದ ಉತ್ತರ ಹಾಡನು. ಹಾಡನು.
ಕಟ್ಟಿಯಾರು ಎಂಬ ಪದದ ವಿದ್ಯರ್ಥಕ ಬಹುವಚನ ರೂಪ ಯಾವುದು? ಕಟ್ಟಿಯಾರು. ಸರಿಯಾದ ಉತ್ತರ ಕಟ್ಟಿರಿ. ಮುಟ್ಟೋಣ ಈ ಪದದಲ್ಲಿರುವಂತಹ ಧಾತು ಯಾವುದು? ಸರಿಯಾದ ಉತ್ತರ ಮುಟ್ಟು. ಬರೆ ಪದದ ನಿಷೇಧಾರ್ಥಕ ನಪುಂಸಕ ಲಿಂಗ ರೂಪ ಯಾವುದು? ಸರಿಯಾದ ಉತ್ತರ ಬರೆಯದು. ಬರೆಯದು. ಹರ್ಷ, ಆಶ್ಚರ್ಯ, ಸಂತೋಷ, ವಿದಾಯ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವಾಗ ಪದಗಳ ಮುಂದೆ ಈ ಚಿಹ್ನೆ ಬಳಸ್ತೀವಿ. ಸರಿಯಾದ ಉತ್ತರ ಭಾವಸೂಚಕ ಚಿಹ್ನೆ. ಕೆಳಗಿನ ಪದಗಳಲ್ಲಿ ಸಾಮಾನ್ಯ ಅವ್ಯಯ ಪದ ಯಾವುದು? ಸರಿಯಾದ ಉತ್ತರ ಸಾಮಾನ್ಯ ಅವ್ಯಯ ಬೇಗನೆ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗೆಲ್ಲ ಈ ಚಿಹ್ನೆ ಬಳಸ್ತೀವಿ. ಸರಿಯಾದ ಉತ್ತರ ಉಪವಾಕ್ಯಗಳು ಮುಗಿದಾಗೆಲ್ಲ ಅರ್ಧ ವಿರಾಮವನ್ನು ಬಳಸ್ತೀವಿ. ಚೆನ್ನಾಗಿ ಅನ್ನೋದು ಸಾಮಾನ್ವಯ, ಸಾಮಾನ್ಯ ಅವ್ಯಯ. ಸಾಕು ಅನ್ನೋದು ಕ್ರಿಯಾರ್ಥಕ ಅವ್ಯಯ. ಕ್ರಿಯಾರ್ಥಕ ಅವ್ಯಯ. ಕಮಲಾಕ್ಷ ಅನ್ನೋದು ಅಂಕಿತ ನಾಮ. ಹಾಗಾದರೆ ತಾನು ಅನ್ನೋದು ಆತ್ಮಾರ್ಥಕ ಸರ್ವನಾಮ. ತಿನ್ನಲಿ ಅನ್ನೋದು ವಿದ್ಯರ್ಥಕ. ಹಾಗಾದರೆ ಮಾಡನು ಅನ್ನೋದು ಮಾಡನು ನಿಷೇಧಾರ್ಥಕ. ತಿನ್ನುತ್ತಾನೆ ವರ್ತಮಾನ ಕಾಲ, ತಿಂದನು ಭೂತಕಾಲ. ದೊಡ್ಡದು ಅನ್ನೋದು ಗುಣವಾಚಕ. ನೋಟ ಅನ್ನೋದು ಭಾವನಾಮ. ಬೇಡ ಅನ್ನೋದು ಕ್ರಿಯಾರ್ಥಕ ಅವ್ಯಯ. ಆದ್ದರಿಂದ ಅನ್ನೋದು ಸಂಬಂಧಕಾರ್ಥಕ ಅವ್ಯಯ. ನದಿ, ಪರ್ವತ ಅನ್ನೋದು ರೂಢನಾಮ. ವ್ಯಾಪಾರಿ ವಿಜ್ಞಾನಿ ಅನ್ನೋದು ಅನ್ವರ್ಥನಾಮ. ನಾನು ನೀನು ಅನ್ನೋದು ಪುರುಷಾರ್ಥಕ ಸರ್ವನಾಮ. ಯಾರು ಏನು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ. ಅಷ್ಟು ಅನ್ನೋದು ಪರಿಮಾಣವಾಚಕ. 12 ಅನ್ನೋದು ಸಂಖ್ಯಾವಾಚಕ. ಅಲ್ಲದೆ ಅನ್ನೋದು ಸಂಬಂಧಾರ್ಥಕ ಅವ್ಯಯ. ಅದುವೇ ಅನ್ನೋದು ಅವಧರಣಾರ್ಥಕ ಅವ್ಯಯ. ಬಿಡಿಸದಿರ್ದೊಡೆ ಅಂದರೆ ಬಿಡಿಸದಿದ್ದರೆ. ಪಸುರ್ಗೆ ಅಂದರೆ ಹಸುರಿಗೆ. ಸೈರಿಸದೆ ಅಂದರೆ ಸಹಿಸಲಾರದೆ. ಬರ್ಪುದಕಂ ಅಂದರೆ ಬರುವುದಕ್ಕೂ. ತಿಂದೆನು ಅಂದರೆ ಭೂತಕಾಲ. ತಿನ್ನುವನು ಅಂದರೆ ಭವಿಷ್ಯತ್ ಕಾಲ. ವಿದ್ವಾಂಸ ಅನ್ವರ್ಥಕ ನಾಮ. ಮನುಷ್ಯ ಅನ್ನೋದು ರೂಢನಾಮ. ಬರೆಯಲಿ ವಿದ್ಯರ್ಥಕ ರೂಪ. ಬರೆದಾರು ಸಂಭವನಾರ್ಥಕ. ಇನ್ನು ಛಂದಸ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಛಂದಸ್ಸು ನೋಡ್ತಾ ಹೋಗೋಣ. ಕಂದ ಪದ್ಯದಲ್ಲಿರುವ ಪಾದಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 4 ಪಾದಗಳು. ಭಾಮಿನಿ ಷಟ್ಪದಿಯ ಮೊದಲ ಸಾಲಿನ ಮಾತ್ರೆಗಳ ಸಂಖ್ಯೆ ಎಷ್ಟಿರುತ್ತೆ? ಸರಿಯಾದ ಉತ್ತರ 3 4 3 4 ಇರುತ್ತೆ. 3 4 3 4 ಇರುತ್ತೆ ಭಾಮಿನಿ ಷಟ್ಪದಿಯಲ್ಲಿ. ಅಕ್ಷರಗಳ ಗಣ ಹೊಂದಿರುವ ಛಂದಸ್ಸು ಯಾವುದು? ಸರಿಯಾದ ಉತ್ತರ ವೃತ್ತಗಳು. ಗುರುಲಘು ಮೊದಲಿರೆ ಭಯಗಣ. ಗುರು ಒಂದಾದಿಯೊಳ್ ಉತ್ಪಲಂ. ಗುರು ಮೊದಲ 3 ಶಾರ್ದೂಲಮ. ಮೊದಲೆರಡು ಪದಕ್ಕೆ ಸಂಬಂಧಿಸಿದ 3ನೇ ಪದವನ್ನು ಬರೆಯಿರಿ.
ಕಂದ ಪದ್ಯ 4 ಸಾಲು, ಷಟ್ಪದಿ ಹೆಸರಲ್ಲೇ ಇದೆ 6 ಸಾಲು. ಷಟ್ ಅಂದರೆ 6. ಗುರುಲಘು 3 ಮನಗಣ, ಗುರುಲಘು ಕೊನೆಯಿರೆ ಸತಗಣ. ಕಂದ ಪದ್ಯ ಮಾತ್ರಗಣ, ಉತ್ಪಲಮಾಲಾ ವೃತ್ತ ಅಕ್ಷರಗಣ. ವೃತ್ತಗಳು ಅಕ್ಷರಗಣಗಳು. ಅಕ್ಷರ ಭಗಣ, ಬಲ್ಗಯ್ಯ ತಗಣ. ಲಘುದ್ವಯ ತ್ರಿಗುರುವಿಂದಕ್ಕೂ ಮಹಾಸ್ರಗ್ಧರ, ಲಘು ನಾಲ್ಕಾಗಿರೆ ಚಂಪಕಮಾಲ. ಗಣಪ್ರಸ್ತಾರ ಹಾಕಕ್ಕೆ ಹೇಳಿದ್ದಾರೆ, ಒಂದನ್ನು ನಾನು ಬಿಡಿಸ್ತೀನಿ. ಒಡವೆಯನರ್ತಿ ಗಿತ್ತೆ ನವನೀತಳಂ ಗುರುಗಿತ್ತೆ ನೀಗಳಂ. ನೋಡಿ, ಲಘು 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 ಗುರು ಲಘು ಗುರು ಲಘು 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 ಗುರು ಲಘು ಲಘು ಗುರು ಲಘು ಲಘು ಗುರು ಲಘು ಗುರು ಲಘು ಗುರು. ಸೊ ಇದು ಚಂಪಕಮಾಲಾ ವೃತ್ತ. ನಜಭಜ ಜಂಜರಂ ಬಗೆಗೊಳಲ್ ಚಂಪಕಮಾಲಾ ವೃತ್ತ. ಮೂರು ಅಕ್ಷರಗಳನ್ನು ಡಿವೈಡ್ ಮಾಡ್ತಾ ಹೋಗೋಣ. ಇದು ಚಂಪಕಮಾಲ. ಇನ್ನು ಅಲಂಕಾರಗಳು. ಇದೊಂದು ಶಬ್ದಾಲಂಕಾರ. ಯಾವುದು ಕೇಳಿದ್ರೆ ಅನುಪ್ರಾಸ. ನೀರೋಷ್ಟ್ಯ, ತಾಲವ್ಯ, ಏಕಾಕ್ಷರ, ದ್ವ್ಯಕ್ಷರ, ತ್ರ್ಯಕ್ಷರ, ಹಾರಬಂಧ, ಮುರುಜಬಂಧ ಇತ್ಯಾದಿ ಪ್ರಕಾರಗಳನ್ನು ಹೊಂದಿರುವ ಅಲಂಕಾರ ಯಾವುದು? ಸರಿ ಉತ್ತರ ಚಿತ್ರಕವಿತ್ವ. ಉಪಮೇಯ ಮತ್ತು ಉಪಮಾನಗಳಲ್ಲಿ ಹೋಲಿಕೆ ಇರುವ ಅಲಂಕಾರ ಯಾವುದು? ಸರಿ ಉತ್ತರ ಉಪಮಾಲಂಕಾರ. ಇಂಗ್ಲಿಷಲ್ಲಿ ಸಿಮಿಲಿ ಅಂತೀವಿ. ಮರನೇರಿದ ಮರ್ಕಟನಂತೆ ಇಲ್ಲಿರುವಂತಹ ಅಲಂಕಾರ ಯಾವುದು? ಮರನೇರಿದ ಮರ್ಕಟನಂತೆ. ಉಪಮಾನ ಯಾವುದು? ಮರ್ಕಟ. ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವ ತೋರಿದರೆ ಅದು ಯಾವ ಅಲಂಕಾರ? ಸರಿ ಉತ್ತರ ಅದು ಶಬ್ದಾಲಂಕಾರ. ಅದು ದೃಷ್ಟಾಂತ ಅಲಂಕಾರ. ಸ್ನೇಹಿತರೆ, ಇದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಸೆಷನ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಮುಂಬರುವಂತಹ TET, ಪೊಲೀಸ್ ಕಾನ್ಸ್ಟೇಬಲ್, ಟೀಚರ್ಸ್ ಎಕ್ಸಾಮ್, STA, FTA ಎಕ್ಸಾಮ್ಗೋಸ್ಕರ ನಮ್ಮ ಚಾನಲಲ್ಲಿ ವಿಶೇಷವಾದ ಸರಣಿಗಳನ್ನ ಶುರು ಮಾಡಿದ್ದೀವಿ. ಇದರಲ್ಲಿ ಇತಿಹಾಸ, ಭೂಗೋಳ, ಸಂವಿಧಾನ, ವಿಶೇಷವಾಗಿ ವಿಜ್ಞಾನ, ಅರ್ಥಶಾಸ್ತ್ರ ಸರಣಿಗಳಿದ್ದಾವೆ. ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ, ಈ ಎಲ್ಲ ಸರಣಿಗಳನ್ನು ಚಾಪ್ಟರ್ ವೈಸ್ 6 to 12th ಕ್ಲಾಸ್ ಗೌರ್ಮೆಂಟ್ ಬುಕ್ಸ್ನ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಸಂಪೂರ್ಣ ವಿವರದೊಂದಿಗೆ ಸಾಲ್ವ್ ಮಾಡಿದ್ದೀವಿ. ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 2025ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದೆ ಮತ್ತು ಇಂಪಾರ್ಟೆಂಟ್ ಟ್ರೆಂಡಿಂಗ್ ಟಾಪಿಕ್ಗಳ ಕರೆಂಟ್ ಅಫೇರ್ಸ್ ಇದೆ. ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.